ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗೆ ನಾನು ಇವತ್ತು ನಮ್ಮ ಫ್ರೆಂಡ್ಸ್ ಜೊತೆ ಚಿಕ್ಕದೇವಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಈಗ ಸದ್ಯಕ್ಕೆ ನಾವಿಬ್ಬರು ಹೋಗ್ತಾ ಇದ್ದೀವಿ. ಅಲ್ಲಿ ಉಳ್ಳಳ್ಳಿ ಹತ್ರ ಎಲ್ಲ ಜಾಯಿನ್ ಆಗ್ತೀವಿ. ಆಲ್ಮೋಸ್ಟ್ ಉಳ್ಳಳ್ಳಿ ಹತ್ರ ಬಂದ್ವಿ. ಇಲ್ಲಿಂದ ಹೊರಟಿದ್ದೀವಿ. ನಾವು ಲಾಂಗ್ ಫಾರ್ಮೆಟಲ್ಲೆಲ್ಲ ವಿಡಿಯೋ ಮಾಡ್ತಾ ಇಲ್ಲ, ಸುಮ್ಮನೆ ಶಾರ್ಟಲ್ಲಿ 3 ನಿಮಿಷ 4 ನಿಮಿಷದಲ್ಲಿ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಈಗ ಚಿಕ್ಕಮ್ಮನ ಬೆಟ್ಟ ಹತ್ರ ಬಂದೇ ಬಿಟ್ಟಿದ್ದೀವಿ. ಟೋಟಲ್ ಒಂದು 9 ಜನ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದಿಬ್ಬರು, ನಾವೊಂದಿಬ್ಬರು, ಮತ್ತು ಮುಂದೆ ಒಂದಿಬ್ಬರು ಹೋಗಿದ್ದಾರೆ. ಇದು ಚಿಕ್ಕದೇವಿ ದೇವಸ್ಥಾನದ ತಾಳಬೆಟ್ಟ. ಇಲ್ಲಿ ಬಂದು ಸ್ಟಾರ್ಟಿಂಗು ಕರ್ಪೂರ ಸರ್ ಹಚ್ತಾರೆ, ಕೈ ಮುಗಿತಾರೆ. ನಾವು ಇಲ್ಲಿಂದ ಎಳೆದ್ಬಿಟ್ಟು ಕೈ ಮುಗಿದ್ಬಿಟ್ಟು ಇಲ್ಲಿಂದ 10 ರೂಪಾಯಿ ಟಿಕೆಟ್ ತಗೋಬೇಕು ಸ್ಕೂಟ್ರ್ಗಳಿಗೆ. ಅದಾದಮೇಲೆ ಇಲ್ಲಿ ಮೊದಲು ಮೆಟ್ಲಿರಲಿಲ್ಲ, ಈಗ ಮೆಟ್ಲು ಮಾಡಿದ್ದಾರೆ. ಹತ್ಕೊಬರೋರು ಇಲ್ಲಿಂದನೂ ಹತ್ಕೊಬರ್ಬೋದು. ಈಗ ಮಾದೇಶ್ವರನ ಬೆಟ್ಟಕ್ಕೂ ಅದೇ ಥರ ಮಾಡ್ತವ್ರೆ. ಇವು ನೋಡ್ಬೋದು, ತುಂಬಾ ಚೆನ್ನಾಗಿತ್ತು. ಮಳೆ ಆದರೆ ಬರಲಿಲ್ಲ ಸದ್ಯ, ನಮ್ಮ ಪುಣ್ಯ. ಇನ್ ಕೇಸ್ ಮಳೆ ಬಂದಿದ್ರೆ ಸುಮ್ಮನೆ ನೆನ್ಕೊಂಡು ಪಚಿತಿ ಆಗಬೇಕಿತ್ತು, ಮಳೆ ಬರಲಿಲ್ಲ. ಇಲ್ಲಿ ಒಂದು ಸ್ವಲ್ಪ ನಮ್ಮ ಗಾಡಿ ಒಂದು ಸ್ವಲ್ಪ ಮುಕ್ಕರಿತಾ ಇತ್ತು ಹತ್ತೋಕೆ. ಹಂಗೋ ಹಿಂಗೋ ಮಾಡಿಕೊಂಡು ಹತ್ಕೊಂಡು ಬಂದ್ವಿ. ಇಲ್ಲಿ ಬಂದಮೇಲೆ ಅಲ್ಲಿ ಜನಗಳು ಕೂಗ್ತಾ ಇದ್ರು, ಪೂಜೆ ತಗೊಳ್ಳಿ ಬನ್ನಿ ಅಂತ. ಇಲ್ಲಿಂದ ನೋಡುವುದು ವ್ಯೂ ಮಾತ್ರ ಅದ್ಭುತವಾಗಿತ್ತು. ನೋಡೋಕ್ಕೆ 2 ಕಣ್ಣು ಸಾಲದು. ಒಳ್ಳೆ ವೆದರು, ಚಿಲ್ಲಾಗಿತ್ತು. ಇಲ್ಲಿಂದ ಮೆಟ್ಲು ಸ್ಟಾರ್ಟ್ ಆದರೆ ಜಾಸ್ತಿ ಮೆಟ್ಲುಗಳಿಲ್ಲ. ಇಲ್ಲಿ ಒಂದು 50 ಮೆಟ್ಲು ಕೂಡ ಬರಲ್ಲ. ಇದು HD ತಾಲೂಕು ಮತ್ತು ಮೈಸೂರು ಜಿಲ್ಲೆಗೆ ಸೇರುತ್ತೆ. ನಮ್ಗೆ ಹತ್ರ ಅಂದರೆ ಸುಮಾರು ಒಂದು 50ರಿಂದ 55 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಇಲ್ಲಿ ನೋಡಿ, ಪೂಜೆ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಹುಡುಗರು. ಒಳಗಡೆ ಜಾಸ್ತಿ ವಿಡಿಯೋ ಮಾಡೋ ಹಾಗಿಲ್ಲ, ಮಾಡಬೇಡಿ ಅಂತ ಹೇಳ್ತಾರೆ. ಹಂಗೋ ಹಿಂಗೋ ಒಂದು ಸ್ವಲ್ಪ ಅಷ್ಟೇ ವಿಡಿಯೋ ಮಾಡಿದ್ದೀನಿ. ನೋಡಿ, ಅಲಂಕಾರ ಎಲ್ಲ ಮಾಡಿದ್ರು. ಶುಕ್ರವಾರ ಆಗಿತ್ತಲ್ಲ, ಅದರಿಂದ ಅಲಂಕಾರ ಎಲ್ಲ ಮಾಡಿ ರೆಡಿ ಮಾಡಿದ್ರು. ಅಲ್ಲಿ ಕಾಣ್ತಾ ಇದೆಯಲ್ಲ ಹೊಳೆ, ಅದು ಕಬಿನಿ ನದಿ. ನಮ್ಮ ನಂಜನಗೂಡು ಕಬಿನಿ ನದಿ ಇದೆಯಲ್ಲ, ಅದೇ ರೀತಿ. ಇದು ತಮಿಳ್ನಾಡಿಗೆ ಹೋಗೋದು. ಮಳೆ ಬರೋ ಥರ ಇತ್ತು, ಅದಕ್ಕೋಸ್ಕರ ನಾವು ಜಲ್ದಿ ಅಲ್ಲಿಂದ ಹೊರಟ್ವಿ. ಜಾಸ್ತಿ ಹೊತ್ತಿರಲಿಲ್ಲ. ನಮ್ಮ ಹುಡುಗರು ನೋಡಿ ಆ ಕಡೆ ಫೋಟೋ ಎಲ್ಲ ತಗೋತಾ ಇದ್ದಾರೆ. ಮತ್ತು ಈ ಕಡೆ ಒಂದು ಭೀಮೇಶ್ವರ ದೇವಸ್ಥಾನ ಇತ್ತು, ಶಿವನ ದೇವಸ್ಥಾನ. ಅದು ತುಂಬ ಚೆನ್ನಾಗಿತ್ತು. ಇದು ಎಲ್ಲ ದರ್ಶನ ಎಲ್ಲ ಮುಗೀತು. ಮತ್ತು ನಾವು ಕೆಳಗಡೆ ಬಂದ್ವಿ. ಹಂಗೆ ನಮ್ಮ ಹುಡುಗರು ಮನೆಗೆ ಸ್ವೀಟ್ ತೊಗೊಳ್ಳೋಣ ಅಂದ್ಬಿಟ್ಟು ಸ್ವೀಟ್ ತೊಗೊಂಡ್ರು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.